ಹೆಂಗದರಿ ದೊಡ್ಡ ಮಂದಿ ಬರೇ ಗೋಧಿ ಹಿಟ್ನಾಗ ವೆರೈಟಿ ಪರೋಟ ಮಾಡೋದಲ್ರಿ, ಜೋಳದ ಹಿಟ್ನಾಗೂ ವೆರೈಟಿ ರೊಟ್ಟಿ ಮಾಡ್ಬೋದು ಅಂಥೇಳಿ ನಮಗೂ ಗೊತ್ತಾಗೈತಿ. ಅದಕ್ಕೆ ಮಾಡೋನು ಬರ್ರಿ ಹೆಂಗೆ ಅಂತೇಳಿ. ಇದಕ್ಕೆ ನಾವು ಪಾಲಕ್ ರೊಟ್ಟಿ ಅಂತೀವಿ. ಇದಕ್ಕೆ ಮೊದಲೇಕ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆಂದಾಗಿ ರುಬ್ಕೋಬೇಕು. ಆಮೇಲೆ ಪಾಲಕ್ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಚೆಂದಾಗಿ ರುಬ್ಕೋಬೇಕು. ಇದೆಲ್ಲ ರುಬ್ಕೊಂಡಾದ ನಂತರ ಒಂದು ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಹಾಕಿ ಅದಕ್ಕೆ ರುಬ್ಬಿರೋ ಪಾಲಕ್ ಸೊಪ್ಪನ್ನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. 1 ಗ್ಲಾಸಷ್ಟು ನೀರು ಹಾಕಿ ಅದೆಲ್ಲ ಚೆಂದಾಗಿ ಕುದಿಬೇಕು. ಅದೆಲ್ಲ ಕುದ್ದ ನಂತರ ಜೋಳದ ಹಿಟ್ಟು ಹಾಕಿ ಇದನ್ನು ಜಿಗಿಟ್ ನಾದ್ಕೋಬೇಕ್ರಿ. ಜಿಗಿಟ್ ನಾದೋದ್ರಾಗ ಇರ್ತೈತಿ. ನಾವು ಯಾವಾಗ್ಲೂ ಜಿಗಿಟ್ನ ಗಟ್ಟಿಯಾಗಿನ ನಾದ್ಕೋಬೇಕು. ಇದು ತಿರುಗೋದ್ರಾಗ ಇರ್ತೈತಿ ರೀ. ಎಷ್ಟು ನೀವು ಗಟ್ಟಿಯಾಗಿ ತಿರುಗ್ತಿರಲ್ಲ ಅಷ್ಟು ಚಂದ ರೊಟ್ಟಿ ಬರ್ತಾವೆ. ಆಮೇಲೆ ಎಲ್ಲ ಜಿಗಿಟನ್ನು ತೊಗೊಂಡು ಮತ್ತೆ ಒಣ ಹಿಟ್ಟಿನ ಜೊತೆ ಸೇರಿಸ್ಬೇಕು. ಇದನ್ನು ಎಲ್ಲನೂ ಕರೆಕ್ಟಾಗಿ ನಾದ್ಕೋಬೇಕ್ರಿ. ಮಸ್ತಾಗಿ ನಾದ್ಕೊಂಡ್ರಷ್ಟು ಮಸ್ತಾಗಿ ರೊಟ್ಟಿ ಬರ್ತಾವೆ. ಆಮೇಲೆ ಇದನ್ನೆಲ್ಲ ನಾದ್ಕೊಂಡ್ಮೇಲೆ ಇದನ್ನು ನೀವು ತಟ್ಟೆ ಆದರೂ ತಟ್ಬೋದು ಅಥವಾ ಲಟ್ಟಿಸ್ಬೋದು. ನಾನು ಇಲ್ಲಿ ಲಟ್ಸೋದು ತೋರಿಸ್ತೀನಿ ನಿಮಗೆ. ತಟ್ಟಿ ಬೇಕಾದರೂ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಸೇಮ್ ರೊಟ್ಟಿ ಹೆಂಗೆ ಬೇಯಿಸ್ತೀವಲ್ಲ ಹಂಗೆ ಬೇಯಿಸ್ಬೇಕ್ರಿ. ಆಮೇಲೂ ಎಷ್ಟು ಈಸಿಯಾಗಿ ಬರತ್ತಾವೆ ನೋಡಿರಿ, ಮಸ್ತ್ ಬರ್ತಾವೆ ರೊಟ್ಟಿ. ನಾವು ಏನು ಎಕ್ಸ್ಟ್ರಾ ಎಫರ್ಟ್ ಹಾಕೋದ ಬೇಡ. ಇದ್ರ ಜೊತೆ ನೀವು ಬರೀ ಚಟ್ನಿ ತಿಂದ್ರೂ ನಡೀತೈತಿ. ನಾನು ಎಲ್ಲ ಚಟ್ನಿ ಮೊಸರು ಮಾಡಿ ಒಂದು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ತಿಂದಿದ್ದೀನಿ. ಮಾಡಿ ನೋಡಿರಿ, ಮಜಾ ಮಾಡಿರಿ.